ಸರ್ ನಮಸ್ಕಾರ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಹನುಮಂತಪ್ಪ ಭಜಂತಿರ್ ಅಂತ ಇರ್ತದೆ. ಮತ್ ನೀವು ಕೆಲಸ ಏನ್ ಮಾಡ್ತೀರಿ? ನಾವು ಫ್ರೂಟ್ಸ್ ವ್ಯಾಪಾರ ಮತ್ತೆ ಯಾವ್ದೋ ಇದನ್ನ ಹಣ್ಣಿನ ವ್ಯಾಪಾರ ಮಾಡ್ತೇವೆ. ಅಣ್ಣ ನೀವು ನಿಮ್ ಊರಾಗ ಜಾತ್ರೆ ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬರತ್ತೀರಿ? ಇದು ಸುಮಾರು ನಮ್ಮದು 1972ರಾಗ ನಮ್ಮ ಮುಳುಗಡೆ ನಿರಾಶ್ರಿತ ಪ್ರದೇಶ. ಅವಾಗಿನಿಂದ ಸ್ವಲ್ಪ ಪ್ರಮಾಣದ ಜಾತ್ರೆ ಮಾಡ್ಕೊಂಡು ಬರ್ತಿದ್ದು. ಈಗೀಗ ಜನ ಹೆಂಗ್ ಬೆಳಿತಾರೋ ಆ ತರ ಸ್ವಲ್ಪ ಬರ್ಬರ್ತ ಜಾತ್ರೆ ಹೆಚ್ಚು ಮಾಡ್ಕೊಂಡ್ ಬಂದಿವಿ. ಈಗ ಸುಮಾರು ಒಂದ್ 10 ವರ್ಷ ಆತಿದೆ. ಈ ಪ್ರಮಾಣ ಬರ್ಬರ್ತ ಬಾಳ ಇಂಪ್ರೂವ್ ಮಾಡ್ಕೊಂಡ್ ಬರತಿ. ಖರ್ಚು ವೆಚ್ಚ ಜಾಸ್ತಿ ಆಗತೈತಿ. ಮತ್ತ ನಮ್ಮ ಹುಡುಗರು ಆತಿ, ನಮ್ಮ ಮಕ್ಕಳಾತು, ಎಲ್ಲರೂ ನಮ್ಮ ಬಾಜು ಮತ್ತೆ ಇಲ್ಲಿ ಬಂಧುಗಳಿಗೆ ಬಾಳ ಐತಿ. ಮತ್ತೆ ಇಲ್ಲಿ ಮೋನ್ಯಾಗ ಜನ ಇದ್ರೆ ಬಾಳ ನಮ್ಗೆ ಹೊಲ್ ತೋರ್ಸ್ಕೊಡ್ತಾರು. ಅದೇ ಪ್ರಕಾರ ನಮ್ಮ ಮೋನ್ಯಾಗ ಏನೈತಿ ದುರ್ಗಾದಿ ಜಾತ್ರೆ ವರ್ಷ ಇಂಪ್ರೂವ್ ಆಗಿ ಇನ್ನ ಜಾಸ್ತಿ ಮಾಡ್ಬೇಕಂತ ಹೇಳಿ ಇದೇ ತರ ನಾವು ಹೋಗ್ಬೇಕಂತ ನಡೆಸಿ ಹೊಂಟೇವಿ. ಇಲ್ಲಿ ಭಜಂತ್ರಿ ಮನಿಗಳು ಎಷ್ಟು ಅದಾವ್ರಿ? ಭಜಂತ್ರಿ ಮನೆ ಸುಮಾರು 2-3 ಓಣಿದಪ್ಪ. ಎಲ್ಲಾರು ಕೂಡ್ಕೊಂಡು ನಾವು ಟೂ ಸಮಾಜ ಎಲ್ಲಾರು ಕೂಡ್ಕೊಂಡು ನಾವು ಮಾಡ್ತೀವಿ. ಮತ್ತೆ ಇಲ್ಲಿ ನಮ್ಮ ಸಮಾಜಕ್ಕ ನಮ್ಮ ಆಜು ಏನ ಮುಸ್ಲಿಂ ಸಮಾಜ ಮತ್ತೆ ಹಿಂದೂ ಸಮಾಜ ಎಲ್ಲಾರು ನಮಗ್ ಒತ್ತು ಕೊಡ್ತಾರ, ನಮ್ಗೆ ಹೆಲ್ಪ್ ಕೊಡ್ತಾರ. ಅದೇ ಪ್ರಕಾರ ನಾವು ಜಾತ್ರೆ ಎಲ್ಲಾರು ಓಣಿ ಎಲ್ಲಾರು ಒಕ್ಕಟಾಗೆ ನಾವು ಮಾಡ್ಕೊಂಡು ಹೋಗ್ತೀವಿ, ಜಾತ್ರೆ ಮಾಡ್ಕೊಂಡು ಹೋಗ್ತೀವಿ. ಬಾಳ ದಿವಸ ಸುಮಾರು 10-11 ವರ್ಷ ಇದೇ ಪ್ರಕಾರ ಮಾಡ್ಕೊಂಡು ಹೋಗತ್ತೆ ನಾವು ಜಾತ್ರೆ. ಮತ್ತೆ ಈ ವರ್ಷ ಜಾತ್ರೆಗೆ ಏನೇನ್ ಮಾಡ್ಬೇಕಂತ ಮಾಡ್ರಿ? ಈ ವರ್ಷಕ್ಕೆ ನಾವು ಜಾತ್ರೆಗೆ ಏನಂತೀವಿ, ಒಂದ್ ಸೋಮವಾರ ಅಂತ ಕೆಲಸ ನಮ್ಮ ಕುಂಭ ಮೇಳ, ಊರಾಗ ಮೆರವಣಿಗೆ, ಮತ್ತ ದೇವಸ್ಥಾನಕ್ಕೆ ಎಲ್ಲರೂ ಅಡ್ಡಾಡುದು, ಮತ್ತೆ ಉಡಿ ತುಂಬು ಕಾರ್ಯಕ್ರಮ ಇಟ್ಕೊಳ್ಳೋದು ಇವ ಸೋಮವಾರ. ಆಮೇಲೆ ಮಂಗಳವಾರ ಏನೈತಿ ನಾವು ದೇವರಿಗೆ ಅದಕ್ಕೆ ನೈವೇದ್ಯನವರಿಗೆ ಕುರಿ ಮೇಕೆ ಕೊಯ್ದು ಅಂತ ಹೇಳಿ ಅದ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಹೋದ್ ವರ್ಷ ಈಗ 3 ವರ್ಷ ಈ ಕಡೆ ಸ್ವಲ್ಪ ಪ್ರಮಾಣ ಮಾಡಿದ್ದು. ಈ ವರ್ಷ ಸ್ವಲ್ಪ ಜಾಸ್ತಿ ಪ್ರಮಾಣ ಮೇಕೆ ಕೊಯ್ದು ಮಾಡಿ ಅವನ್ನ ನಾವು ಮಾಡ್ಬೇಕಂತೇಳಿ ಹಮ್ಮಿಕೊಂಡು. ಅದ್ ಖರ್ಚು ವೆಚ್ಚ ಜಾಸ್ತಿ ಆಗತ್ತ ನಮಗ. ಅದೇ ಪ್ರಕಾರ ಮಾಡ್ಕೊಂಡು ಹೊಂಟಿದೇವ್ರಿ. ಎಲ್ಲಾ ಭಜಂತ್ರಿ ಸಮಾಜದವ್ರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ಮ ಈ ಸವದತ್ತಿ ತಾಲೂಕು ಅಥವಾ ನಮ್ಮ ಬೆಳಗಾವಿ ಜಿಲ್ಲಾ ಎಷ್ಟು ಮಂದಿ ಭಜಂತ್ರಿ ಸಮಾಜ ಎಲ್ಲರಿಗೂ ನಾವು ಲೆಟರ್ ಹಾಕಿ, ಇಲ್ಲಪ್ಪ ನಾವು ಈ ತರ ಜಾತ್ರೆ ಮಾಡ್ತೀವಿ, ಪ್ರತಿ 3 ವರ್ಷ ನಾವು ದೊಡ್ಡ ಪ್ರಮಾಣ ಜಾತ್ರೆ ಮಾಡ್ತೀವಿ, ಎಲ್ಲರೂ ಬರ್ರಿ, ನೀವು ನಮ್ಮ ಊರ್ದ ಹೆಂಗ್ ನಾವು ಜಾತ್ರೆ ಮಾಡ್ತೀವಿ, ಮತ್ ನೀವು ಮಾಡಿದ್ರಿ ನಿಮ್ ಜಾತ್ರೆ ನಾವು ನೋಡಿದೆವು, ನಮ್ ಜಾತ್ರೆ ನಾವ್ ಹೆಂಗ್ ಮಾಡ್ತೇವೆ, ನೀವು ಬಂದ್ ಕಸ ನಮಗ್ ಕೊಟ್ಟಿ ಪರಿಚಯ ಮಾಡಿ, ನಿಮಗೂ ನಾವು ಪರಿಚಯ ಕೊಡ್ತಾ ಅಂತೇಳಿ ನಮ್ಮ ಸವದತ್ತಿ ತಾಲೂಕು ಬೆಳಗಾವಿ ಜಿಲ್ಲಾ ಎಷ್ಟು ನಮ್ಮ ಭಜಂತ್ರಿ ಸಮಾಜ ಎಲ್ಲೆಲ್ಲ ಯಾವ ಎಲ್ಲರಿಗೂ ನಾವು ಫೋನ್ ಮಾಡಿದೀವಿ, ಎಲ್ಲಾನು ಮಾತಾಡಿದೀವಿ. ಅದೇ ಪ್ರಕಾರ ನಾವು ಜಾತ್ರೆ ಮಾಡ್ಬೇಕಂತ ನಾವು ಹಮ್ಮಿಕೊಂಡ್ವಿ ಇಷ್ಟ. ನಿಮ್ ಹೆಸರೇನ್ರಿ? ಮತ್ ನೀವ್ ಏನ್ ಕೆಲಸ ಮಾಡ್ತೀರಿ? ಸುರೇಶ್ ಲಕ್ಷ್ಮಣ್ ಭಜಂತ್ರಿ. ನಂದ ಸೋಲಾರ್ ಬಿಸ್ನೆಸ್ ಐತ್ರಿ. ಮತ್ತ ಇಲ್ಲಿ ಇದ್ರದ ಜಾತ್ರೆದ ಅಷ್ಟು ಹಂಗಮಾಗಿ ಎಲ್ಲಾರು ಕೂಡಿ ಜಾತ್ರೆ ನಡ್ಸ್ಕೊಂಡ್ ಹೊಂಟಿದ. ಸರ್ ನಿಮ್ ಹೆಸರು? ಸೋಮನಿ ಮಾದೇವಪ್ಪ ಭಜಂತ್ರಿ. ಮತ್ ನೀವೇನ್ ಕೆಲಸ ಮಾಡ್ತೀರಿ? ಹಣ್ಣಿನ ವ್ಯಾಪಾರ ಮಾಡ್ತೀವಿ. ಹಣ್ಣಿನ ವ್ಯಾಪಾರ ಮಾಡ್ತೀರಿ. ನಿಮ್ ಹೆಸರೇನ್ರಿ? ಮತ್ ನೀವು ಕೆಲಸ ಏನ್ ಮಾಡ್ತೀರಿ? ನನ್ನ ಹೆಸರು ಬಸವರಾಜ್ ರುದ್ರಪ್ಪ ಭಜಂತ್ರಿ ರೀ. ನಾವು ವ್ಯಾಪಾರ ಮಾಡ್ತೇವೆ. ಯಾವ ವ್ಯಾಪಾರ ರೀ? ಅಂದ್ರೆ ಹಣ್ಣಿನ ವ್ಯಾಪಾರ ಮಾಡ್ತೇವೆ. ಇದು ಹಣ್ಣಿನ ವ್ಯಾಪಾರ ರೀ. ದುರ್ಗಾದೇವಿ ಜಾತ್ರೆಗೆ ಅಂದಾಜು ಎಷ್ಟು ಮಂದಿ ಕೂಡಬಹುದ್ರಿ? ಇದಕ್ಕೆ ಒಂದ್ 2000 ಮಂದಿ ಜನ ಕೊಡ್ಬೋದ್ರಿ. 2000 ಜನ ಕೊಡ್ಬೋದ್ರಿ. ಆದ್ರ ಇದೇ ಜನ ಅಂತ ಹೇಳ್ಕಾರಲ್ರಿ, ಹಿಂದೂ ಮುಸ್ಲಿಂ ಭಾವೈಕ್ಯತೆ ಅಂತ ಹೇಳ್ಕಾರ. ಎಲ್ಲಾ ನಾವು ಇವ್ರ ಅಂತ ಏನಿಲ್ಲ, ಎಲ್ಲ ಒಕ್ಕಟ್ಟ ಹೇಳ್ಕಾರ. ಯಾವ್ದೋ ಒಂದ್ ಇದು ಮಾಡ್ಬೇಕಾದ್ರು ನಾವು ಎಲ್ಲಾರು ಕೂಡ್ಕೊಂಡ್ ಮಾಡ್ಕೊಂಡ್. ಈಗ ನಮಗ್ ಮೇಲಾಗಿ ಹೇಳ್ಬೇಕಂತಂದ್ರಿ, ನಮ್ ಹಿರಿಯರ ಸಹಕಾರ ಬಾಳ ಐತಿ. ನಮ್ ಊರಿಂದ ದುಪ್ತಾಳ ಆತು, ಎಕ್ಕುಂಡಿ ಆತು, ಕಾರ್ಲಕಟ್ಟೆ ಆತ್ರಿ. 3 ಕುಡಿಯತ್ರಿ. ಇದು 3 ಜನ ಎಲ್ಲ ಕೂಡಿಕಾರ ನಾವು ಎಲ್ಲಾರು ನಮಗ್ ಒತ್ತು ಕೊಟ್ಟಕಾರ, ನಮಗ್ ಹಿಂಗ್ ಮಾಡ್ರಪ್ಪ ಅಂತ ಹೇಳ್ಕಾರ ಎಲ್ಲಾರು ಸಹಕಾರ ಮಾಡ್ತಾರೆ. 3 ಜನ ಕೂಡಿ ಮಾತಾಡ್ಕೊಂಡ್ ಮಾಡ್ತಾರ. ಎಲ್ಲಾರು ಬರ್ತಾರ. ಬಂದಕಾರ ನಮಗೆ ಏನ್ ಇದ್ ಮಾಡ್ಬೇಕಲ್ಲ ಎಲ್ಲಾರು ಹೆಲ್ಪ್ ಮಾಡ್ಯಾರ್ರಿ. ಮಕ್ಳು ಬರ್ತಾರ್ರಿ. ಆಮೇಲೆ ಕುಮ್ಮೆರವಣಿಗೆ ಅಂತ ಹೇಳ್ಕಾರ. ಇವ್ರ ಅಂತ ಏನಿಲ್ರಿ, ಎಲ್ಲಾ ಸಮಾಜದವ್ರೆಲ್ಲ ಬರ್ತಾರ್ರಿ. ನಿಮ್ ಹೆಸರೇನ್ರಿ? ದುರ್ಗಪ್ಪ ಪಕ್ಕೀರಪ್ಪ ಭಜಂತ್ರಿ. ಮತ್ ನೀವ್ ಏನ್ ಕೆಲಸ ಮಾಡ್ತೀರಿ? ಫ್ರೂಟ್ ವ್ಯಾಪಾರ ಮಾಡ್ತೀವಿ. ಇದು ಹಣ್ಣಿನ ಫ್ರೂಟ್. ಇಷ್ಟು ವರ್ಷದಿಂದ ಜಾತ್ರೆ ಮಾಡ್ಕೊಂಡ್ ಬರತ್ತಾರ, ಯಾವ ತರ ಮಾಡ್ಕೊಂಡ್ ಬರತ್ತಾರ್ರಿ? ಎಲ್ಲಾರು ಒಳ್ಳೇದಿಂದ ಮಾಡ್ಕೊಂಡ ಅಂತಕ್ಕಿಂತ ಹೆಚ್ಚಿಂದ ಮಾಡ್ಕೊಂಡ್ರ ಮಾಡ್ಕೊಂಡ ಚಂದಾಗಿ ಮಾಡ್ಕೊಂಡ್ರು. ಓನ್ಯಾಗ ತಾಯಿ ಬಾಯಿ ಹಾಕಿ, ಬಂಧು ಬಳಗ ಹಾಕಿ, ಎಲ್ಲಾರು ಒಂದು ತಾಯಿ ಮಕ್ಳು ಇದ್ದಂಗ ಮಾಡ್ಕೊಂಡ್ರು. ಮೆನ್ಸಿ ಕನ್ನಡ ಚಾನೆಲ್ಕ ಏನ್ ಹೇಳಕ್ ಬಯಸ್ತೀರಿ? ನಿಮ್ಮ ಎನ್ಸಿ ಕನ್ನಡ ಇವತ್ತ ನಮ್ಮ ಈ ದುಗ್ದಾಳ ಗ್ರಾಮಕ್ಕೆ ಬಂದಂತಂದ್ರೆ ನಮಗೂ ಒಂದು ಹೆಮ್ಮೆ ಅದ ಮಾತತಿ. ಈ ತರ ನೀವು ಮುಂದೆ ನಮ್ಮ ಎಲ್ಲೆಲ್ಲಿ ಸಮಾಜ ಅದಾವ ಎಲ್ಲಾ ಸಮಾಜಕ್ಕೆ ಹೋಗಿ ನೀವು ಎನ್ಸಿ ಕನ್ನಡದವ್ರು ಹೋಗಿ ಕೆಲಸ ಪ್ರಚಾರ ಮಾಡಿದ್ರ ನಮಗೂ ಒಂದು ಯೋಗ್ಯ. ಮತ್ತೆ ನಮ್ಮ ಬೆಳಗಾವಿ ಜಿಲ್ಲಾಕ್ಕಾಗ್ಲಿ, ಸಂವತ್ ತಾಲೂಕಿದ್ದವ್ರು ಎಲ್ಲಾ ನಮ್ಮ ಭಜಂತ್ರಿ ಸಮಾಜ ಆಗ್ಲಿ, ಮತ್ತೆ ಹಿಂದೂ ಭಾಗದ ಜನರಿಗೆ ಎಲ್ಲರಿಗೂ ಗೊತ್ತಾಗಬೇಕು. ನೀವು ಎನ್ಸಿ ಕನ್ನಡ ಇದ್ರೆ ಏನೈತಿ ಅದ್ರ ಹೆಂಗ ಸ್ವಲ್ಪ ಹಿನ್ನೆಲೆ ಗೊತ್ತಾಗಬೇಕು ಅಂತೇಳಿ ಇದೊಂದು ನೀವು ಬಂದು ನಮಗೆ ಹೆಲ್ಪ್ ಮಾಡಿದ್ರಲ್ಲ ಎನ್ಸಿ ಕನ್ನಡದವರು. ಇದರಿಂದ ಮತ್ತೆ ಮುಂದಿನ ಸಮಾಜಕ್ಕಾಗ್ಲಿ ನೀವು ಸ್ವಲ್ಪ ಒತ್ತು ಕೊಟ್ಟ ಹೆಚ್ಚಿನ ಇದಾಗ ಪ್ರೋತ್ಸಾಹ ಕೊಡುವಂಗ ಮಾಡ್ಬೇಕು ಅನ್ನೋಂತ ನಮ್ಮದ ಅಪೇಕ್ಷೆ ಇಷ್ಟ. ಮತ್ತೆ